ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಆರಿಕಾಡಿ ಟೋಲ್ ಪ್ಲಾಜಾದಲ್ಲಿ ಪ್ರತಿಭಟನಾ ನಾಯಕರ ಬಂಧನ. ಶಾಸಕ ಎಕೆಎಂ ಅಶ್ರಫ್ ಸೇರಿ ಕ್ರಿಯಾ ಸಮಿತಿ 500 ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಬದಿಯಡ್ಕದ ಕುಂಬಾಡಜೆಯಲ್ಲಿ ಗೃಹಿಣಿಯ ನಿಗೂಢ ಸಾವು, ಮುಖದಲ್ಲಿ ಗಾಯ, ಕಪ್ಪು ಮುತ್ತು ಹಾರ ಕಾಣೆ. ಪೊಲೀಸರ ತನಿಖೆ ಆರಂಭ. ಜೋಸ್ಗೆ ಮಾಣಿಯೊಂದಿಗೆ ಯುಡಿಎಫ್ಗೆ ಚರ್ಚೆ ಇಲ್ಲ, ಯುಡಿಎಫ್ ಸಂಚಾಲಕ ಅಡೂರ್ ಪ್ರಕಾಶ್ ಹೇಳಿಕೆ. ಪೆರ್ಲಾ ನಡುವಯಲ್ನಲ್ಲಿ ಮನೆಗೆ ಬೆಂಕಿ ಹತ್ತಿಕೊಂಡ ಘಟನೆ, ಯಾರೂ ಇಲ್ಲದ ಸಮಯದಲ್ಲಿ ಘಟನೆ ಸಂಭವಿಸಿದೆ. ಕುಂಬಳೆ ಗೋಪಾಲಕೃಷ್ಣ ಜಾತ್ರಾ ಮಹೋತ್ಸವ 2ನೇ ದಿನಕ್ಕೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಮಹೋತ್ಸವ ನಡೆಯಿತು. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕುಂಬಳೆ ಆರಿಕಾಡಿಯಲ್ಲಿರುವ ಟೋಲ್ ಪ್ಲಾಜಾದಲ್ಲಿ ಪ್ರತಿಭಟನಾ ಸಮಿತಿ ಕಾರ್ಯಕರ್ತರನ್ನು ಪೊಲೀಸರು ಶಾಸಕ ಎಕೆಎಂ ಅಶ್ರಫ್ ಸೇರಿದಂತೆ ಬಂಧಿಸಿದ್ದಾರೆ. ಕಳೆದ ದಿನ ನಡೆದ ಪ್ರತಿಭಟನಾ ಹಿಂಸಾಚಾರಕ್ಕೆ ತಿರುಗಿದ ಬಳಿಕ ಈ ಕ್ರಮ ಕೈಗೊಳ್ಳಲಾಗಿದೆ. ಟೋಲ್ ಬೂತ್ ವಿರುದ್ಧ ಹಿಂಸಾಚಾರದಲ್ಲಿ ಸುಮಾರು 500 ಜನರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. चार्ज कोण ಕೈ ಸಾರ್ವಜನಿಕ ಪ್ರತಿಭಟನೆಗಳನ್ನು ನಿರ್ಲಕ್ಷಿಸಿ ಕುಂಬಳೆ ಆರಿಕಾಡಿಯಲ್ಲಿ ಟೋಲ್ ಸಂಗ್ರಹ ಸಂಘರ್ಷಕ್ಕೆ ತಿರುಗಿದೆ. ಶಾಸಕ ಎಕೆಎಂ ಅಶ್ರಫ್ ಸೇರಿದಂತೆ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಟೋಲ್ ಸಂಗ್ರಹದ ವಿರುದ್ಧ ಅನಿರ್ದಿಷ್ಟ ಸತ್ಯಾಗ್ರಹ ಮುಷ್ಕರಕ್ಕೆ ಒಗ್ಗಟ್ಟಾಗಿ ಬಂದ ಯೂತ್ ಲೀಗ್ ಹಾಗೂ ಡಿವೈಎಫ್ಐ ಕಾರ್ಯಕರ್ತರು ಟೋಲ್ ಬೂತ್ ಅನ್ನು ಧ್ವಂಸಗೊಳಿಸಿದರು. ಈ ಘಟನೆ ಕಳೆದ ದಿನ ರಾತ್ರಿ 8:30 ಸುಮಾರಿಗೆ ನಡೆದಿದೆ. ಘಟನೆಯಲ್ಲಿ ಗುರುತಿಸಬಹುದಾದ ಸುಮಾರು 500 ಜನರ ವಿರುದ್ಧ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. പ്രിയപ്പെട്ട സമരവന്തിമാരോട്
ಪ್ರತಿಭಟನಾಕಾರರು ಉಲ್ಲಂಘಿಸಿದ ಬಳಿಕ ಟೋಲ್ ಸಂಗ್ರಹವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದರ ಮಧ್ಯೆ ಬೆಳಗ್ಗೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಶಾಸಕ ಎಕೆಎಂ ಅಶ್ರಫ್ ಸೇರಿದಂತೆ ಪ್ರತಿಭಟನಾ ಸಮಿತಿ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ഇല്ല, ചർച്ചയിൽ അവർ ഒറ്റ കാര്യം ഏറ്റവും നമ്മൾ അരിയാരം കളിക്കുന്ന ആളുകൾക്കറിയാം. കോടതിയിലൊരു കേസ് നിലനിൽക്കുമ്പോൾ കോടതി അവസാനമായി ജഡ്ജ് ചോദിച്ചത് സെൻട്രൽ ഗവൺമെൻറ്റിൽ നിന്ന് പിരിക്കാനുള്ള പെർമിഷൻ ഉണ്ടോ. ഇന്ന് അവർ പറഞ്ഞത് ഞങ്ങൾ 12-ാം തീയതി ടോള് പിരിക്കുന്ന ദിവസം ഞങ്ങൾക്കും ഹൈക്കോടതിയിൽ അറിയാൻ കഴിഞ്ഞു, ഞങ്ങൾ ആ പെർമിഷൻ കൊടുത്തു എന്നാണ്. ജഡ്ജൊരു വിധി പറയാതെ പിരിക്കുന്നെന്ന് പറയുന്നത് അന്യായമല്ലേ? അപ്പോൾ ഒരു കാരണവശാലും അവരെന്ത് പറഞ്ഞാലും ഒരു ഇളവിന് റെഡിയല്ല. കാസർഗോഡ് ജില്ല ഒഴിവാക്കാൻ റെഡിയല്ല. അവരൊറ്റ വാശിയോടുകൂടി മുന്നോട്ട് പോകുന്നുണ്ട്. ഇന്ത്യയിൽ ഒരുപാട് സമരങ്ങൾ ജനകീയ പോരാട്ടത്തിൽ തോറ്റു തുന്നം പാടിയിട്ടുണ്ട്. ആരിക്കാടിയിലെ ടോൾ ബൂത്ത് കാസർഗോഡൻ ജനതയുടെ പ്രതിഷേധത്തിന് മുമ്പിൽ 100% തോൽക്കും. വരും നാളുകളിൽ നിങ്ങളത് കാണും. ಅದೇ ಸಮಯದಲ್ಲಿ ಟೋಲ್ ಪ್ಲಾಜಾದ ವಿರುದ್ಧ ಪ್ರತಿಭಟನೆ ಮುಂದುವರಿಸಲು ಕ್ರಿಯಾ ಸಮಿತಿ ತೀರ್ಮಾನಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದ್ಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾಡಾಜೆಯಲ್ಲಿ ಗೃಹಿಣಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿರುವುದು ಪತ್ತೆಯಾಗಿದೆ. ಆಕೆಯ ಮುಖದ ಮೇಲಿನ ಗಾಯದ ಗುರುತುಗಳು ಹಾಗೂ ಕುತ್ತಿಗೆಯಿಂದ ಕಪ್ಪು ಮುತ್ತಿನ ಹಾರ ಕಾಣೆಯಾಗಿರುವುದು ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಘಟನೆಯ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಬದ್ಯಡ್ಕ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಜಿಲದ ಕಂಬಾಡಾಜೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆಯೊಬ್ಬರು ತಮ್ಮ ಮನೆಯೊಳಗೆ ನಿಗೂಢವಾಗಿ ಸಾವನ್ನಪ್ಪಿರುವುದು ಪತ್ತೆಯಾಗಿದೆ. ಮೃತಳನ್ನು ಪುಷ್ಪವತಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ ಮಲಗುವ ಕೋಣೆಯಲ್ಲಿ ಶವ ಪತ್ತೆಯಾಗಿದೆ. ಕೋಣೆಯಲ್ಲಿ ಚಿತ್ರಹಿಂಸೆ ನೀಡಲಾದ ಗುರುತುಗಳು ಕಂಡುಬಂದಿವೆ. ಆಕೆಯ ಮುಖದ ಮೇಲೆ ಉಗುರುಗಳಿಂದ ಗೀಚಿದ ಗುರುತುಗಳು ಇದ್ದವು. ಮಾಹಿತಿ ಪಡೆದ ಬಳಿಕ ಬದ್ಯಡ್ಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಆರಂಭಿಸಿದ್ದಾರೆ. ಪುಷ್ಪವತಿ ಅವರ ಕುತ್ತಿಗೆಯಿಂದ ಕಪ್ಪು ಮುತ್ತಿನ ಹಾರ ಕಾಣೆಯಾಗಿದೆ ಎಂದು ಶಂಕಿಸಲಾಗಿದೆ. ಆದ್ದರಿಂದ ದರೋಡೆಯ ಸಮಯದಲ್ಲಿ ಸಾವು ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ಪುಷ್ಪವತಿ ಅವರ ಸಾವು ಪೆರಿಯ ವಿಲ್ಲರಂಪತಿಯಲ್ಲಿನ ಸುಬೇದಾ ಕೊಲೆ ಪ್ರಕರಣ ಹಾಗೂ ಪನಯಲ್ ಬಂಗಡ್ ದೇವಕಿ ಕೊಲೆ ಪ್ರಕರಣವನ್ನು ಹೋಲುತ್ತದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಶವವನ್ನು ತಜ್ಞರ ಮರಣೋತ್ತರ ಪರೀಕ್ಷೆಗಾಗಿ ಪೆರಿಯಾರಂ ವೈದ್ಯಕೀಯ ಕಾಲೇಜಿಗೆ ಕೊಂಡೊಯ್ಯಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜೋಸ್ ಕೆ ಮಾನಿ ಅವರೊಂದಿಗೆ ಯಾವುದೇ ಚರ್ಚೆ ಇಲ್ಲ ಎಂದು ಯುಡಿಎಫ್ ಸಂಚಾಲಕ ಅಡೂರ್ ಪ್ರಕಾಶ್ ಹೇಳಿದ್ದಾರೆ. ಜೋಸ್ ಕೆ ಮಾನಿ ಅವರ ರಂಗ ಬದಲಾವಣೆ ಮಾಧ್ಯಮಗಳಿಗೆ ಮಾತ್ರ ಸಂಬಂಧಿತ ಚರ್ಚೆಯಾಗಿದೆ. ಎಲ್ಲಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಂಬುದು ಮಾಧ್ಯಮಗಳು ಸ್ಪಷ್ಟಪಡಿಸಬೇಕು. ಆಸಕ್ತರು ಬರುತ್ತಾರೆ, ಯಾರನ್ನು ಬಲವಂತಪಡಿಸಬೇಕಾಗಿಲ್ಲ. ಯುಡಿಎಫ್ ಯಾವುದೇ ಆಶ್ಚರ್ಯಗಳನ್ನು ಹೇಳಿಕೊಂಡಿಲ್ಲ ಎಂದು ಅಡೂರ್ ಪ್ರಕಾಶ್ ಹೇಳುತ್ತಾರೆ. ഒരു വിസ്മയം എന്ന് പറയുന്നത് ഞങ്ങൾ കഴിഞ്ഞ ദിവസം 2 കാര്യങ്ങൾ അവിടെ കാണിച്ചു കൊടുത്തു. അതായത് വിഴിഞ്ഞത്തെ തെരഞ്ഞെടുപ്പുമായി ബന്ധപ്പെട്ടുകൊണ്ട് UDF വിജയം കൈവരിച്ചു. 1 അത് LDFിൻ്റെ കയ്യിലിരുന്ന സീറ്റാണ്. അതുകൂടാതെയാണ് കൊട്ടാരക്കര നിയോജകമണ്ഡലത്തിൽ ദീർഘകാലമായി MLA ആയിരുന്ന ശ്രീമതി ഐഷ പോറ്റി ഞങ്ങളോടൊപ്പം ചേർത്തത്. അപ്പം ഞങ്ങൾ ആ കാര്യങ്ങളെക്കുറിച്ച് പറഞ്ഞു. മറ്റ് കാര്യങ്ങളെക്കുറിച്ചൊന്നും ഞങ്ങൾ പറഞ്ഞിട്ടില്ല. അത് നിങ്ങൾ ഉണ്ടാക്കിയ ഒരു വിസ്മയമാക്കിയാണ് ഞാനതിനെ കാണുന്നത്. ഞങ്ങൾക്ക് അറിവില്ലാത്ത ഒരു കാര്യം നിങ്ങൾ വിസ്മയത്തിലൂടെ കണ്ടു അല്ലെങ്കിൽ കാണുന്നു എന്ന് നിങ്ങൾ സംപ്രേഷണം ചെയ്യുമ്പോൾ അതിൻ്റെ ഏതെങ്കിലും തരത്തിലുള്ള സോഴ്സ് നിങ്ങൾക്കുണ്ടോ എന്നതിനെക്കുറിച്ച് കൂടി നിങ്ങൾ ആലോചിക്കേണ്ടതാണ്. ഈ മറുചോദ്യം, ഇങ്ങോട്ട് ചോദിക്കുന്ന ചോദ്യങ്ങൾക്ക് മറുചോദ്യം അങ്ങോട്ടും വരും എന്നുള്ളത് കൊണ്ട് നിങ്ങൾ കൂടി അത് ആലോചിക്കേണ്ടതായിട്ടുണ്ട്. ഒരു ചർച്ചയും നടന്നിട്ടില്ല. UDFിൻ്റെ കൺവീനർ, സംസ്ഥാനതല കൺവീനർ അടൂർ പ്രകാശാണ്. യാതൊരു വിധത്തിലുള്ള ചർച്ചയും നടന്നിട്ടില്ലെന്ന് ആധികാരികമായി എനിക്ക് പറയാൻ കഴിയും. ഇത് എവിടെയെങ്കിലും ആരെങ്കിലും എന്തെങ്കിലും ചർച്ചകൾ നടത്തി എന്ന് പറഞ്ഞ് അത് വെച്ച് കാര്യങ്ങളിലേക്ക് പോകുന്നത് ശരിയാണോ എന്നതിനെക്കുറിച്ച് അവരാലോചിക്കണം. ഞങ്ങളിപ്പോൾ തീരുമാനിച്ചിട്ടുള്ള ഒരു കാര്യം, ഞങ്ങളുമായി ബന്ധപ്പെട്ട് UDFുമായി ബന്ധപ്പെട്ട് വരാൻ കഴിയുന്നവർ വരട്ടെ, പക്ഷേ അത് അവരുടെ ആവശ്യപ്രകാരം മാത്രമേ ആയിരിക്കുകയുള്ളൂ. അതല്ലാതെ കണ്ട ഒരാളിനെ പോലും സമ്മർദ്ദം ചെലുത്തി ഞങ്ങളുടെ മുന്നണിയിലേക്ക് കൊണ്ടുവരാൻ വേണ്ടിയുള്ള പ്രവർത്തനങ്ങൾക്ക് ഞങ്ങൾ നേതൃത്വം കൊടുക്കില്ല. ഇനിയും ചർച്ചകൾക്ക് സാധ്യതയുണ്ട് അല്ലേ? ഏത് ഇനിയും ചർച്ചകൾക്ക് സാധ്യതയുണ്ട്? ചർച്ചകൾക്ക് സാധ്യതയുണ്ട് എന്ന് പറയുമ്പോൾ തെരഞ്ഞെടുപ്പ് വരാൻ പോവുകയാണ്. തെരഞ്ഞെടുപ്പിൻ്റെ അവസാന ഘട്ടത്തിലല്ലല്ലോ ചർച്ച നടത്തേണ്ടത്.
അത് അവർക്ക് ആവശ്യമുണ്ടെങ്കിൽ അവർ ഇങ്ങോട്ട് ആവശ്യപ്പെടണം. അതല്ലാതെ കണ്ട് അങ്ങോട്ട് പോയി ഒരു ചർച്ചയ്ക്ക് പോകുന്ന പ്രശ്നം ഇനി ഉദിക്കുന്നില്ല എന്ന് പറയുമ്പോൾ നേരത്തെ ഉണ്ടായിരുന്നില്ല. അത് നിങ്ങൾ ആണ് ഇതൊക്കെ പറയുന്നത്, നിങ്ങളാണ് സംപ്രേഷണം ചെയ്തത്. ജോസ് കെ മാണി വരാൻ പോകുന്നു എന്നൊക്കെ സംപ്രേഷണം ചെയ്തത് നിങ്ങളാണ്. അത് എവിടെ നിന്ന് സോഴ്സ് കിട്ടി എന്ന് എനിക്കറിയില്ല, അത് നിങ്ങൾ തന്നെ പറയേണ്ടതാണ്. ഏതായാലും ഇനിയിപ്പോൾ അങ്ങോട്ട് നാളിതുവരെയുള്ള കാര്യങ്ങൾ വെച്ച് ഞങ്ങൾ മുമ്പോട്ട് പോകും. ഓരോ ദിവസവും ഓരോ മുന്നണിയിൽ മാറ്റങ്ങൾ ഉണ്ടാക്കാൻ വേണ്ടിയുള്ള ചർച്ചകൾ ഒരിക്കലും ഉണ്ടാകില്ല. ഞങ്ങളുടെ മുന്നണി സംവിധാനത്തിൽ ഞങ്ങൾ ചില തീരുമാനങ്ങൾ നേരത്തെ തന്നെ എടുത്തിട്ടുണ്ട്. അത് നേരത്തെ എടുത്ത തീരുമാനത്തിൻ്റെ അടിസ്ഥാനത്തിൽ തന്നെ കാര്യങ്ങൾ മുമ്പോട്ട് കൊണ്ടുപോകും. മാണി സി കാപ്പൻ ഞങ്ങളുടെ മുന്നണി സംവിധാനത്തിലുള്ള ഒരു വ്യക്തിയാണ്. അദ്ദേഹം പാലായിൽ നിന്നാണ് MLA ആയത്. അപ്പോൾ അദ്ദേഹത്തെ സംബന്ധിച്ചിടത്തോളം അദ്ദേഹത്തെ മാറ്റി നിർത്തിക്കൊണ്ട് ഒരു കാര്യങ്ങളും ഞങ്ങൾ ಆಲೋಚಿക്കുന്ന ಪ್ರಶ್ನೆ ಇಲ್ಲ. ಪೆರ್ಲಾ ನಡುವಯಲ್ನಲ್ಲಿ ಬೆಂಕಿ ಹತ್ತಿಕೊಂಡಿದೆ. ನಡುವಯಲ್ನಲ್ಲಿ ರಮೇಶ್ ಚಂದ್ರ ಅವರ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದೆ. ಎಣ್ಮಕಜೆ ಪಂಚಾಯತ್ನ ಪೆರ್ಲದಲ್ಲಿ ಮನೆಗೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ. ಬುಧವಾರ ಸಂಜೆ ನಡುವಯಲ್ನಲ್ಲಿ ರಮೇಶ್ ಚಂದ್ರನ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಬೆಂಕಿ ಹತ್ತಿಕೊಂಡಿದೆ. ಅಡುಗೆ ಮನೆಯಿಂದ ಬೆಂಕಿ ಹರಡಿದೆ ಎಂದು ಶಂಕಿಸಲಾಗಿದೆ. ಮನೆಯಿಂದ ಬೆಂಕಿ ಹಾಗೂ ಹೊಗೆ ಏರುತ್ತಿರುವುದನ್ನು ನೋಡಿದ ನೆರೆಹೊರೆಯವರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಕಾಸರಗೋಡಿನ ಠಾಣಾಧಿಕಾರಿ ವಿನೋದ್ ಕುಮಾರ್ ನೇತೃತ್ವದ 2 ಘಟಕ ಸ್ಥಳಕ್ಕೆ ತಲುಪಿ ಬೆಂಕಿಯನ್ನು ನಂದಿಸಿದವು. ಮನೆಯ ಟಿವಿ, ಫ್ರಿಡ್ಜ್, ಪೀಠೋಪಕರಣಗಳು, ಬಾಗಿಲು, ಕಿಟಕಿ, ದಾಖಲೆ ಹಾಗೂ ಪ್ರಮಾಣ ಪತ್ರಗಳು ಇತ್ಯಾದಿ ಸಂಪೂರ್ಣವಾಗಿ ಸುಟ್ಟಿ ಹೋಗಿವೆ. ಮಾಹಿತಿ ಪಡೆದ ಬಳಿಕ ಪೊಲೀಸರು ಹಾಗೂ ಸ್ಥಳೀಯರು ಸ್ಥಳಕ್ಕೆ ತಲುಪಿದರು. ಹಿರಿಯ ಅಗ್ನಿಶಾಮಕ ಹಾಗೂ ರಕ್ಷಣಾ ಅಧಿಕಾರಿ ವಿ ಶುಕು, ಅಧಿಕಾರಿಗಳಾದ ಗೋಕುಲ್ ಕೃಷ್ಣ VS, ಜಿತು ಥಾಮಸ್, ವೈಶಾಖ್ MA, ಅರುಣ್ ಕುಮಾರ್ M, ಅರುಣಾ P ನಾಯರ್, ಶ್ರೀಜಿಶಾ K ಹಾಗೂ ಇತರರು ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳಕ್ಕೆ ಆಗಮಿಸಿದ್ದರು. ಬೆಂಕಿ ಅವಘಡದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಕನಿಪುರ ಗೋಪಾಲಕೃಷ್ಣ ಜಾತ್ರಾ ಮಹೋತ್ಸವವು 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಸ್ಥಳದಿಂದ ಬರುವ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಲಿದ್ದಾರೆ. ಜಾತ್ರಾ ಮಹೋತ್ಸವದ ಭಾಗವಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕುಂಬಳೆ ಕನಿಪುರ ಗೋಪಾಲಕೃಷ್ಣ ಜಾತ್ರಾ ಮಹೋತ್ಸವವು 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಸ್ಥಳದಿಂದ ಬರುವ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಲಿದ್ದಾರೆ. ಜಾತ್ರಾ ಮಹೋತ್ಸವದ ಭಾಗವಾಗಿ ಬೆಳಗ್ಗೆ 6 ಗಂಟೆಗೆ ಉತ್ಸವ ಬಲಿ, 10:30ಕ್ಕೆ ತುಲಾಭಾರ ಸೇವೆ, 12:30ಕ್ಕೆ ಮಹಾಪೂಜೆ ನಡೆದ ಬಳಿಕ ನಿತ್ಯ ಬಲಿ ಹಾಗೂ ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಅನ್ನಪ್ರಸಾದ ನಡೆಯಲಿದೆ. ಸಂಜೆ 5:15ಕ್ಕೆ ವಿದ್ವಾನ ಬಾಲಕೃಷ್ಣ ಮಂಜೇಶ್ವರ ನಿರ್ದೇಶಕರು ನಾಟ್ಯಾಲಯ ಇವರ ಶಿಷ್ಯರಿಂದ ಭರತನಾಟ್ಯ, ಕೂಚುಪುಡಿ ಹಾಗೂ ಸಂಜೆ 6:30ಕ್ಕೆ ದೀಪಾರಾಧನೆ, ರಾತ್ರಿ 7:30ಕ್ಕೆ ಮಹಾಪೂಜೆ, ಸಣ್ಣ ದೀಪೋತ್ಸವ ಹಾಗೂ ಭೂತ ಬಲಿ ನಡೆಯಿತು.
ಸಾವಿರಾರು ಭಕ್ತ ಜನರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಉತ್ಸವದ ಅಂಗವಾಗಿ ನಗರವೆಲ್ಲ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದ್ದು ಭಕ್ತ ಜನರನ್ನು ಆಕರ್ಷಿಸುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ಗಳ ಸಂಘವು ನೀಲೇಶ್ವರ ಪ್ರಾದೇಶಿಕ ಸಮ್ಮೇಳನದ ಜೊತೆಗೆ ಕ್ಯಾರಂ ಪಂದ್ಯಾವಳಿಯನ್ನು ಆಯೋಜಿಸಿತ್ತು. ಸಿಒಎ ಜಿಲ್ಲಾಧ್ಯಕ್ಷ ವಿ ಮನೋಜ್ ಕುಮಾರ್ ಸಭೆಯನ್ನು ಉದ್ಘಾಟಿಸಿದರು. ಜನವರಿ 17ರಂದು ನೀಲೇಶ್ವರದಲ್ಲಿ ನಡೆಯಲಿರುವ ಸಿಒಎ ನೀಲೇಶ್ವರಂ ಪ್ರಾದೇಶಿಕ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕ್ಯಾರಂ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಎನ್ಎಂಸಿಎನ್ ಸಭಾಂಗಣದಲ್ಲಿ ನಡೆದ ಪಂದ್ಯಾವಳಿಯನ್ನು സിഒഎ ജില്ലാധ്യക്ഷ വി മനോജ് കുമാർ ഉദ്ഘാಟಿಸಿದರು. ആ മാനസിക സമ്മർദ്ദം കുറയ്ക്കുന്നതിന് വേണ്ടിയും സമ്മേളന കാലങ്ങളിൽ ചെറിയ വിനോദ കലാകായിക മത്സരങ്ങൾ നമ്മൾ നടത്താറുണ്ട്. അതിൻ്റെ ഭാഗമായിട്ടാണ് ഇന്നിവിടെ ഈ ക്യാരംസ് ടൂർണമെൻറ്റ് സംഘടിപ്പിച്ചിട്ടുള്ളത്. അപ്പോൾ ഞാൻ പറഞ്ഞു വന്നത് കേബിൾ ടി വി ഓപ്പറേറ്റർമാർ ഇന്ന് കേബിൾ ടി വി മേഖല നമ്മൾ ഇന്ന് കേരളത്തിൽ ഒന്നാമതായും അതേപോലെ ഓൾ ഇന്ത്യ തലത്തിൽ അതായത് നാഷണൽ തലത്തിൽ നമ്മൾ 5ാം സ്ഥാനവും 4ാം സ്ഥാനവും കേബിൾ ടി വി ഇൻ്റർനെറ്റ് മേഖലയിൽ 5ാം സ്ഥാനവും കേബിൾ ടി വി 4ാം സ്ഥാനവും പിന്നിട്ടുകൊണ്ടിരിക്കുന്ന കാലഘട്ടത്തിൽ സംഘടനയുടെ കരുത്ത് വരാൻ പുതിയ ആൾക്കാരെ തിരഞ്ഞെടുക്കുന്ന കാലഘട്ടമാണ് ഈ മേഖലാ സമ്മേളനങ്ങൾ നടക്കുന്നത്. ಪ್ರಾದೇಶಿಕ ಅಧ್ಯಕ್ಷ ಶ್ರೀಧರನ್ ವೆಲ್ಲಚ್ಚಲ್ ಅಧ್ಯಕ್ಷತೆ ವಹಿಸಿದ್ದರು. ಸಿಒಎ ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಕುಮಾರ್, ಎನ್ಎಂಸಿಎನ್ ಅಧ್ಯಕ್ಷ ರಾಜೀವನ್ ಕರಿಂಘಟ್, ಜಿಲ್ಲಾ ಸಮಿತಿ ಸದಸ್ಯರಾದ ಮನೋಜ್ ಕುಮಾರ್, ಪಿಆರ್ ಜಯಚಂದ್ರನ್ ಹಾಗೂ ಸಿಸಿಎನ್ ಮಂಡಳಿ ಸದಸ್ಯ ರಘುನಾಥನ್ ಮಾತನಾಡಿದರು. ಪ್ರಾದೇಶಿಕ ಕಾರ್ಯದರ್ಶಿ ಬೈಜುರಾಜ್ ಭಾಗವಹಿಸುವವರನ್ನು ಸ್ವಾಗತಿಸಿ ಪ್ರಾದೇಶಿಕ ಕೋಶಾಧಿಕಾರಿ ಸುಕೇಶ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಐಎಚ್ಆರ್ಡಿ ತಿರುವನಂತಪುರದಲ್ಲಿ ಆಯೋಜಿಸಲಾಗಿದೆ. 3ನೇ ಅಂತಾರಾಷ್ಟ್ರೀಯ ಸಮಾವೇಶವು ಕಾಸರಗೋಡು ಜಿಲ್ಲೆಯ ವಿವಿಧ ಹಂತದ ಶಿಕ್ಷಣದ ಜನರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಚಿಮಿನಿ ಐಎಚ್ಆರ್ಡಿ ಕಾಲೇಜ್ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಎಚ್ಆರ್ಡಿ ತಿರುವನಂತಪುರದಲ್ಲಿ ಆಯೋಜಿಸಿರುವ 3ನೇ ಅಂತಾರಾಷ್ಟ್ರೀಯ ಸಮಾವೇಶವು ಕಾಸರಗೋಡು ಜಿಲ್ಲೆಯ ವಿವಿಧ ಹಂತದ ಶಿಕ್ಷಣ ಜನರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಚಿಮಿನಿ ಎಚ್ಆರ್ಡಿ ಕಾಲೇಜ್ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಾರ್ವಜನಿಕರು, ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ಭಾಗವಹಿಸಲು ಎಚ್ಆರ್ಡಿ ವ್ಯವಸ್ಥೆ ಮಾಡಿದೆ. ಜನವರಿ 16ರಿಂದ 18ರವರೆಗೆ ಅಂತಾರಾಷ್ಟ್ರೀಯ ಸಮಾವೇಶವು ನಡೆಯಲಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳು ಸಮಾವೇಶದಲ್ಲಿ ವಿವಿಧ ತಾಂತ್ರಿಕ ಅಧಿವೇಶನಗಳಲ್ಲಿ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ಎಐ ವಲಯದಲ್ಲಿ ಕೆಲಸ ಮಾಡುವವರು ಹಾಗೂ ಭವಿಷ್ಯದ ಕನಸು ಕಾಣುವವರು ಹೊಸ ತಂತ್ರಜ್ಞಾನದ ಬಗ್ಗೆ ಕಲಿಯಲು ಹಾಗೂ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಪಡೆಯುತ್ತಾರೆ. ವಿನ್ಯಾಸ, ಕೋಡಿಂಗ್ ಹಾಗೂ ಎಐ ಮಾದರಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಆಧಾರಿತ ಕಾರ್ಯಕ್ರಮ, 24 ಗಂಟೆಗಳ ಹ್ಯಾಕಥಾನ್, ಸ್ಟಾಲ್ಗಳು, ಸ್ಟಾರ್ಟ್ ಅಪ್ಗಳು ಹಾಗೂ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಪ್ರದರ್ಶನಗಳು ಇರುತ್ತವೆ. ಡೀಪ್ ಫೇಕ್ ಇಂಡಸ್ಟ್ರಿ, ಕಾನೂನು ಜಾರಿ, ಸಿನಿಮಾ ಹಾಗೂ ನ್ಯಾಯಾಂಗ ಕ್ಷೇತ್ರದಲ್ಲಿ ಸಮಾನಾಂತರ ಅಧಿವೇಶನಗಳು ಸಹ ಇರುತ್ತವೆ. ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ದಿನಗಳಲ್ಲಿಯೂ ನಡೆಯಲಿವೆ. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಎಐ ರಸಪ್ರಶ್ನೆ ಸ್ಪರ್ಧೆಯನ್ನು ಚಿಮಿನಿ ಅನ್ವಯಿಕ ವಿಜ್ಞಾನ ಕಾಲೇಜಿನಲ್ಲಿ ನಡೆಸಲಾಯಿತು. ಜಿಲ್ಲೆಯ ವಿವಿಧ ಶಾಲೆಗಳು ಹಾಗೂ ಕಾಲೇಜುಗಳಿಂದ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಶಾಲಾ ಮಟ್ಟದಲ್ಲಿ ಕುಟ್ಟ ಮತ್ತು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಎಸ್ ಶ್ರುತಿ, ಎ ಅತುಲಿತ್ ತಂಡ ಹಾಗೂ ಕಾಲೇಜು ಮಟ್ಟದಲ್ಲಿ ಚಿಮಿನಿಯ ಅನ್ವಯಿಕ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ನಿತ್ಯ ಸುರೇಶ್, ಎನ್ ಜನನಿ ತಂಡ ರಾಜ್ಯ ಮಟ್ಟಕ್ಕೆ ಅರ್ಹತೆ ಪಡೆದರು. ಮೊದಲ 3 ಸ್ಥಾನಗಳನ್ನು ಪಡೆದ ತಂಡಗಳಿಗೆ ಟ್ರಾಫಿಗಳು ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುವುದು. കേരള സർക്കാർ ഉന്നത വിദ്യാഭ്യാസ വകുപ്പും അതുപോലെ IHRD കേരള സർക്കാരിൻ്റെ ഉന്നത വിദ്യാഭ്യാസ വകുപ്പിൻ്റെ കീഴിലുള്ള ഏറ്റവും വലിയ വിദ്യാഭ്യാസ സ്ഥാപനമായ IHRDയും സംയുക്തമായി സംഘടിപ്പിക്കുന്ന
അന്താരാഷ്ട്ര കോൺക്ലേവ് ഓൺ ആർട്ടിഫിഷ്യൽ ഇന്റലിജൻസ് അത് ജനുവരി 16, 17, 18 തീയതികളിലായി തിരുവനന്തപുരം കനകക്കുന്ന് കൊട്ടാരത്തിൽ വെച്ച് നടത്തപ്പെടുകയാണ്. IHRD സംഘടിപ്പിക്കുന്ന 3ാമത്തെ അന്താരാഷ്ട്ര കോൺക്ലേവാണ് ഈ വർഷം ഇന്നിപ്പോൾ നടക്കാൻ വേണ്ടി പോകുന്നത്. കഴിഞ്ഞ വർഷത്തെ കോൺക്ലേവ് 2024 കഴിഞ്ഞ തവണത്തെ 2ാം കോൺക്ലേവ് 2024 കനകക്കുന്ന് പാലസിൽ വെച്ചും ആദ്യത്തെ കോൺക്ലേവ് 2023 തിരുവനന്തപുരം IMG കോളേജിൽ വെച്ചും നടത്തിയിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಚಿಮಿನಿ HRD ಕಾಲೇಜಿನ ಪ್ರಾಂಶುಪಾಲರಾದ KV ನಳಿನಿ, ಸಹಾಯಕ ಪ್ರಾಧ್ಯಾಪಕರಾದ S ಸೌಮ್ಯ, ಅರುಣ್ P ನಾಯರ್ ಹಾಗೂ KCC ಲಾಲ್ಜಮೋನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕಾಸರಗೋಡಿನಲ್ಲಿ ಪುಷ್ಪಕ ಬ್ರಾಹ್ಮಣ ಸೇವಾ ಸಂಘದ ರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ 12ರಿಂದ 13ರವರೆಗೆ ನಡೆಯಲಿದೆ. ಸ್ವಾಗತ ಗುಂಪು ರಚನೆ ಸಭೆ ನಡೆಯಿತು. ಕಾಸರಗೋಡು ತಾಳಿಪದ ಉಡುಪಿ ಗಾರ್ಡನ್ ಸಭಾಂಗಣದಲ್ಲಿ ಕೇಂದ್ರ ಅಧ್ಯಕ್ಷ LP ವಿಶ್ವನಾಥನ್ ಉದ್ಘಾಟಿಸಿದರು. ಪುಷ್ಪಕ ಬ್ರಾಹ್ಮಣ ಸೇವಾ ಸಂಘ ರಾಷ್ಟ್ರೀಯ ಸಮ್ಮೇಳನವು ಕಾಸರಗೋಡಿನಲ್ಲಿ ಸೆಪ್ಟೆಂಬರ್ 12ರಿಂದ 13ರವರೆಗೆ ನಡೆಯಲಿದೆ. ಇದರ ಸ್ವಾಗತ ಗುಂಪು ರಚನೆ ಸಭೆಯು ಕಾಸರಗೋಡು ತಾಳಿಪದ ಉಡುಪಿ ಗಾರ್ಡನ್ ಸಭಾಂಗಣದಲ್ಲಿ ಜರುಗಿತು. ಕೇಂದ್ರ ಅಧ್ಯಕ್ಷ LP ವಿಶ್ವನಾಥನ್ ಉದ್ಘಾಟಿಸಿದರು. ഒരു എന്താ പറയുക അതിലൊരു സംഘടനാ പ്രവർത്തനം കൊണ്ട് മാത്രമല്ല നമ്മൾ ഒന്നാണെന്ന ഒരു ചിന്ത എല്ലാവരും ഉണ്ടായത് കൊണ്ടുകൂടിയാണ്. അല്ലെങ്കിൽ അത്രയും ദൂരം നിന്ന് ഞാനിവിടെ എത്തി നിൽക്കില്ല. അപ്പോൾ നമ്മളെല്ലാം ഒന്നാണ്, നമ്മൾ ബന്ധുക്കളാണ്, നമ്മുടെ ഒരേ സമുദായമാണ്. അപ്പോൾ അങ്ങനെ ഒരു ഐക്യമത്യ ബോധം ഈ സംഘടന കേരളത്തിൽ അങ്ങോളം ഉണ്ടാക്കിയിട്ടുണ്ട്. നമ്മൾ പലരും അത് ശ്രദ്ധിക്കാതെ അല്ലെങ്കിൽ നമ്മൾ അറിയുന്നില്ല, കാരണം നമ്മളിലുണ്ട് ഇപ്പോൾ. അതുകൊണ്ടാണ്, അല്ലെങ്കിൽ നമ്മളെല്ലാം വിഘടിച്ച് ചെറുതായി പല സ്ഥലങ്ങളിൽ ഇങ്ങനെ കഴിയുമായിരുന്നു. തമ്മിൽ അറിയാതെ യാതൊരു ശക്തിയുമില്ല. കാര്യം ഐക്യമത്യമുണ്ടെങ്കിലേ ശക്തിയുള്ളൂ. അപ്പം എല്ലാവരും കൂടെ വളരെ യോജിച്ച് പ്രവർത്തിച്ച് മുൻകാല പല നേതാക്കളും പ്രവർത്തിച്ചത് കൊണ്ടാണ് നമുക്ക് ഇന്നിങ്ങനെ ഒരു പ്ലാറ്റ്ഫോം നമ്മുടെ എല്ലാ അംഗങ്ങൾക്കും ഒത്തുചേരാനും ആശയങ്ങൾ പങ്കിടാനും നമുക്ക് അഭിവൃദ്ധിപ്പെടാനും ഒക്കെയുള്ള ഒരു അവസരം മുൻകാല നേതാക്കൾ ഉണ്ടാക്കി തന്നതാണ്. അപ്പൊ അതിനെ കൂടുതൽ പുഷ്ടിപ്പെടുത്തുകയും നമ്മുടെ ഐക്യമത്യബോധം ഒന്നുകൂടെ ഊട്ടിയുറപ്പിക്കുകയും ചെയ്യാൻ ഇങ്ങനെയുള്ള അവസരങ്ങൾ പ്രയോജനപ്പെടുമെന്ന് ഞാൻ കരുതുന്നു. ಪುಷ್ಪಕ ಬ್ರಾಹ್ಮಣ ಸೇವಾ ಸಂಘ ಕಾಸರಗೋಡು ಜಿಲ್ಲಾಧ್ಯಕ್ಷ ನಾರಾಯಣನ್ ನಂಬೀಶನ್ ಮಧುರಕಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಉಪಾಧ್ಯಕ್ಷ ಸುಧೀರ್ ನಂಬೀಶನ್ ಆಶೀರ್ವಚನ ನೀಡಿದರು. ಕೇಂದ್ರ ಪ್ರಧಾನ ಕಾರ್ಯದರ್ಶಿ PR ಹರಿನಾರಾಯಣನ್, ಮುಖಂಡರಾದ PR ಹರಿ, P ಗೋಪಿನಾಥನ್, ನಾರಾಯಣನ್ ವಾಸುದೇವನ್, KM ಸನೋಜ್, PM ಕೃಷ್ಣಪ್ರಸಾದ್, M ದೇವಿ, E ರಾಜೇಶ್, AB ಬಾಲಮುರಳಿ, PS ರಾಜನ್, B ಸತೀಶ್ ಕುಮಾರ್, ಸುಜತಾ ಕೃಷ್ಣಕುಮಾರ್, TV ವೇಣುಗೋಪಾಲನ್, PK ನಿಧಿ ಸಂಗ್ರಹ ಸಮಾರಂಭದಲ್ಲಿ ಆನಂದ ಕೇಶವನ್, ಜಿಲ್ಲಾ ಪೋಷಕ ಪರಮೇಶ್ವರನ್ ನಂಬೀಶನ್, U ಬಾಲಕೃಷ್ಣ ಸುಬ್ರಹ್ಮಣ್ಯ ನಂಬೀಶನ್ ಉಪಸ್ಥಿತರಿದ್ದರು. CM ಉನ್ನಿಕೃಷ್ಣನ್ ನಂಬೀಶನ್ ಹಾಗೂ P ಬಾಲಕೃಷ್ಣನ್ ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ E ರಾಜೇಶ್ ಸ್ವಾಗತಿಸಿ, ಜಿಲ್ಲಾ ಉಪಾಧ್ಯಕ್ಷ PM ಪ್ರಕಾಶನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಂಠಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಿರುಷಷ್ಠಿ ಉತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 150ನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಂಠಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಿರುಷಷ್ಠಿ ಉತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 150ನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸುಂದರ ಶೆಟ್ಟಿ ಸ್ವಾಗತಿಸಿದರು. ಡಾಕ್ಟರ್ ವಾಣಿಶ್ರೀ ಸಾಹಿತ್ಯ ಪ್ರಸ್ತುತಿ ಕಾರ್ಯಕ್ರಮ ನೀಡಿದರು. ವಿಶ್ವನಾಥ್ ಪುತ್ತಿಗೆ, ಮಧುಲತಾ ಪುತ್ತೂರು, ಮುರಳಿ ನೀರ್ಚಲ್, ಮೇಘರಾಜ್ ಆಚಾರ್ಯ ಇವರಿಂದ ಗಾನ ವೈಭವ ಕಾರ್ಯಕ್ರಮ ನಡೆಯಿತು. ಮೋಕ್ಷ ಮುಕ್ತಿ ಸಹೋದರಿಯರ ಜೋಡಿ ಯೋಗ ನೃತ್ಯ ಹಾಗೂ ಮಾನ್ವಿ ಪ್ರಸಾದ್ ಅವರ ಯೋಗ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾಮಾಣಿಕ್ಯಗಳಾದ ಶರಣ್ಯ ಶೆಟ್ಟಿ, ಪೂಜಶ್ರೀ, ಶಿವಪ್ರಿಯ, ಅಶ್ವಿಕ್, ಅಶ್ವಿನ್, ನವ್ಯಶ್ರೀ, ದಿಯಾ, ಏಶಿಕಾ, ಜಿಯಾ, ದಾಕ್ಷಾಯಿನಿ, ದಾನ್ವಿಕಾ, ಗೌತಮಿ, ತನುಶ್ರೀ, ಶ್ರೇಯ, ಶಿವಾನಿ, ಮೇಧಾ, ಪೂರ್ವಕ್, ಅನ್ಶಿತ್ ಆಳ್ವಾ, ವೃತ್ತಿ, ಸಾನ್ವಿಕ ಮುಂತಾದ ಕಲಾವಿದರು ತಮ್ಮ ಪ್ರತಿಭಾ ಕೌಶಲ್ಯ ಮೆರೆದು ಜನರ ಹೊಗಳಿಕೆಗೆ ಪಾತ್ರರಾದರು.
ಇದೇ ವೇಳೆಯಲ್ಲಿ ಡಾಕ್ಟರ್ ವಾಣಿಶ್ರೀ ಅವರಿಗೆ ದೇವರ ಫಲಪುಷ್ಪ ಪ್ರಸಾದ ಕೊಟ್ಟು ಹರಸಲಾಯಿತು. ಅರ್ಜುನಾಗುಳಿ ಶಂಕರನಾರಾಯಣ ಭಟ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಗಣ್ಯರಾದ ಸುಂದರ ಶೆಟ್ಟಿ, ಅಚ್ಯುತ್ಯ ಭಟ್, ಕೆ ಮಯ್ಯ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಆರಿಕಾಡಿ ಟೋಲ್ ಪ್ಲಾಜಾದಲ್ಲಿ ಪ್ರತಿಭಟನಾ ನಾಯಕರ ಬಂಧನ. ಶಾಸಕ ಎಕೆಎಂ ಅಶ್ರಫ್ ಸೇರಿ ಕ್ರಿಯಾ ಸಮಿತಿ 500 ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಬದಿಯಡ್ಕದ ಕುಂಬಾಡಜೆಯಲ್ಲಿ ಗೃಹಿಣಿಯ ನಿಗೂಢ ಸಾವು, ಮುಖದಲ್ಲಿ ಗಾಯ, ಕಪ್ಪು ಮುತ್ತು ಹಾರ ಕಾಣೆ. ಪೊಲೀಸರ ತನಿಖೆ ಆರಂಭ. ಜೋಸ್ಗೆ ಮಾಣಿಯೊಂದಿಗೆ ಯುಡಿಎಫ್ಗೆ ಚರ್ಚೆ ಇಲ್ಲ, ಯುಡಿಎಫ್ ಸಂಚಾಲಕ ಅಡೂರ್ ಪ್ರಕಾಶ್ ಹೇಳಿಕೆ. ಪೆರ್ಲಾ ನಡುವಯಲ್ನಲ್ಲಿ ಮನೆಗೆ ಬೆಂಕಿ ಹತ್ತಿಕೊಂಡ ಘಟನೆ, ಯಾರು ಇಲ್ಲದ ಸಮಯದಲ್ಲಿ ಘಟನೆ ಸಂಭವಿಸಿದೆ. ಕುಂಬಳೆ ಗೋಪಾಲಕೃಷ್ಣ ಜಾತ್ರಾ ಮಹೋತ್ಸವ 2ನೇ ದಿನಕ್ಕೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಮಹೋತ್ಸವ ನಡೆಯಿತು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.